ಸ್ಟೂಡೆಂಟ್ಸ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ ಟೈಮ್ ಟಾಟಾ ಎಲೆಕ್ಟ್ರಾನಿಕ್ಸ್ ವಿಡಿಯೋಸ್ಗೆ ತುಂಬ ವ್ಯೂಸ್ ಬಂದಿದೆ, ಸೊ ಥ್ಯಾಂಕ್ ಯು. ಸೊ ಇವಾಗ ಮತ್ತೆ ಅಗೇನ್ ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಪೋಸ್ಟ್ಗೆ. ಸೊ 10th PUC ಡಿಗ್ರಿ ಯಾವುದಾದ್ರೂ ಕೂಡ ಅಪ್ಲೈ ಮಾಡ್ಕೋಬೋದು. ಬೇರೆ ವೆರೈಟಿ ಆಫ್ ಪೋಸ್ಟ್ ಇರ್ತವೆ. ಸೊ ಈ ಸದ್ಯಕ್ಕೆ ಬಂದ್ಬಿಟ್ಟು ಪೋಸ್ಟ್ ನೇಮ್ ಬಂದ್ಬಿಟ್ಟು ಜೂನಿಯರ್ ಟೆಕ್ನಿಷಿಯನ್ ಆ್ಯಂಡ್ ಅದರ್ ಟೈಪ್ ಆಫ್ ಜಾಬ್ಸ್ ಅಂತ ಇದೆ. ಸೊ ನೋಡೋಣ ಏನೇನಿದೆ ಅಂತೇಳಿ. ಆ್ಯಂಡ್ ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ಹೈರಿಂಗ್ ಆಗ್ತಾ ಇರೋದು. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 50+ ಇದಾವೆ, ಬೆಂಗಳೂರಲ್ಲೇ ಇದೆ. ಸೊ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ವಾಟ್ಸಪ್ ಥ್ರೂ ನೀವು ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಅವ್ರ ನಂಬರ್ ಕೂಡ ಇದೆ, ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ, ಡಿಗ್ರಿ ಮುಗಿದವರು, PUC ಆದವರು, 10th ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC, PUC, ಡಿಪ್ಲೊಮಾ, ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಸ್ಯಾಲ್ರಿ ಆ್ಯಂಡ್ ಜಾಬ್ ಲೊಕೇಶನ್ ಬಂದ್ಬಿಟ್ಟು 3 lakh LPA ಟು 4.5 LPA ತನಕ ಇರುತ್ತೆ. ಸೊ ಬೆಂಗಳೂರು ಇರುತ್ತೆ, ಫ್ರೆಷರ್ಸ್ಗೆ ಅಲೋ ಮಾಡ್ತಾ ಇರೋದು. ಆ್ಯಂಡ್ ವಿತ್ ಹಾಸ್ಟೆಲ್ ಇರುತ್ತೆ, ಊಟ ಇರುತ್ತೆ. ಸೊ ಒಂದು ಒಳ್ಳೆ ಅವಕಾಶ. ನೀವು ಹಾಸ್ಟೆಲ್ ಅಂದರೆ ರೂಮ್ಸ್ ಇರ್ತಾವೆ ಅಷ್ಟೇ, ಹೌದಾ? ಸೊ ಊಟ ಎಲ್ಲ ಇರುತ್ತೆ, ಆದ್ದರಿಂದ ಮಿಸ್ ಮಾಡೋಕೆ ಹೋಗಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ನೀವು ಆನ್ಲೈನ್ ಅಪ್ಲೈ ಮಾಡಬೇಕು, ವಾಟ್ಸಪ್ ಥ್ರೂ ಅಪ್ಲೈ ಮಾಡಬೇಕು. ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ಆಫರ್ ಲೆಟರ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಜಾಬ್, ಹೌದಾ? ಇದ್ರ ಮೇಲೆ ಏನು ಕೇಳ್ಬೋದಪ್ಪ ಅಂದರೆ ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್. ನೀವು ಆದಷ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಗ್ರಿ ಮೇಲೆಗೆ ಸ್ವಲ್ಪ ಜಾಸ್ತಿ ಕೇಳ್ಬೋದು. 10th or PUCಗೆ ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಆಮೇಲೆ MS ಆಫೀಸು, ಎಕ್ಸೆಲ್ ರಿಲೇಟೆಡ್ ಕ್ವಶನ್ಸ್ನ, ವರ್ಡ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಮೇಲ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ಬೋದು. ಆ್ಯಂಡ್ ವೈ ಟು ಜಾಯಿನ್ ಆಸ್ ಅ ಪೋಸ್ಟ್ಗೆ, ಇದೆಲ್ಲ ಆ್ಯಕ್ಚುಲಿ ಈ ಪೋಸ್ಟ್ ಎಲ್ಲ ಈ ಪೋಸ್ಟ್ಗೆ ನಿಮ್ಗೆ ಯಾವ್ದು ಇರುತ್ತಲ್ಲ ಆ ಸ್ಪೆಸಿಫಿಕ್ ಆಗಿ ಇಂಟರ್ವ್ಯೂ ಗೊತ್ತಾಗುತ್ತೆ ಯಾವ ಪೋಸ್ಟ್ ಅಪ್ಲೈ ಮಾಡ್ತಿದ್ದಾರೆ ಅಂತೇಳಿ. ಆ ಪೋಸ್ಟ್ಗೆ ಎದಕ್ಕೆ ಜಾಯ್ನ್ ಆಗಕ್ಕೆ ಇಷ್ಟಪಡ್ತಾರೆ ಅಂತ ಕೇಳ್ತಾರೆ. ಇಲ್ಲಪ್ಪ ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಯಾಕೆ ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಕೇಳ್ತಾರೆ. ಆ ಕಂಪ್ನಿ ಬಗ್ಗೆ ಏನು ಗೊತ್ತಿದೆ ಅಂತ ಕೇಳ್ತಾರೆ. ಆ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಪಾಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಓದ್ಕೊಂಡು ಹೋಗಿ. ಯಾವುದೇ ಕಂಪ್ನಿ ಆಗಲಿ, ಅದ ನೀವು ಯಾವುದೇ ಕಂಪ್ನಿ ಇಂಟರ್ವ್ಯೂ ಹೋಗ್ತೀರಪ್ಪ ಅಂದರೆ ಆ ಕಂಪ್ನಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಅಟೆಂಡ್ ಆಗಿ, ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಫರ್ಡ್ ಸ್ಕಿಲ್ ಏನಪ್ಪ, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ರಿಸಾಲ್ವ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಒಂದು ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರಬೇಕು. 5 days ವರ್ಕ್ ರೊಟೇಷನಲ್ ಶಿಫ್ಟ್, ಹೌದಾ? ಸೊ ನಿಮಗೆ ವೀಕ್ಲಿ 5 days ಇರುತ್ತೆ, 2 days ವೀಕ್ ಆಫ್ ಇರುತ್ತೆ. ನೆಕ್ಸ್ಟು ಬೆನಿಫಿಟ್ಸ್ ಅಂತ ಬಂದರೆ ನೀವು ಜೂನಿಯರ್ ಟೆಕ್ನಿಷಿಯನ್ ಅಂತ ಜಾಯ್ನ್ ಆದರೆ ಸೀನಿಯರ್ ಟೆಕ್ನಿಷಿಯನ್ ಆಗ್ಬೋದು, ಆಮೇಲೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಕ್ವಾಲಿಟಿ ಅನಾಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಆಪರೇಷನ್ಸ್ ಸೂಪರ್ವೈಸರ್ ಆಗ್ಬೋದು. ವಿತಿನ್ 2 to 3 year ಒಳಗಡೆ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ಬೋದು, ಹೌದಾ? ಸೊ ನೆಕ್ಸ್ಟ್ ಹೌ ಟು ಅಪ್ಲೈ ಅಂದರೆ ಈ ನಂಬರ್ ಇದೆಲ್ಲ, ಈ ನಂಬರ್ಗೆ ನಿಮ್ಮದು ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಆ ರೆಸ್ಯೂಮ್ ಸೆಂಡ್ ಮಾಡೋಕೆ ಸ್ವಲ್ಪ ನೀಟಾಗಿ ಸೆಂಡ್ ಮಾಡಿ. ಆ ಪ್ರಾಪರ್ ರೆಸ್ಯೂಮ್ ಯಾವ ಪೋಸ್ಟಿಗೆ ಅವ್ರು ಕೇಳಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ, PUC ಮೇಲೆ ಯಾವುದೇ, ಡಿಗ್ರಿ ಮೇಲೆ ಯಾವುದೇ ಮಾತಾಡ್ಕೊಂಡು ಸೊ ಯಾವುದಕ್ಕೆ ಅಪ್ಲೈ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ರೆಸ್ಯೂಮಲ್ಲಿ ಹಾಕಿ. ಆ್ಯಂಡ್ ಆ ರೆಸ್ಯೂಮು ಯಾವ ಥರ ಇರಬೇಕಪ್ಪ ಅಂದರೆ ಆ ಪೋಸ್ಟಿಗೆ ತಕ್ಕಂಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ದು ಒಂದೊಂದು ಸರ್ತಿ ಏನಾಗುತ್ತೆ, AI ಮುಖಾಂತರ ನಿಮ್ಮನ್ನ ರೆಸ್ಯೂಮ್ನ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಆಟೋಮೆಟಿಕ್ ನಾವು ಆ ಜಾಬ್ ರೋಲ್ ತಕ್ಕಂಗೆ ರೆಸ್ಯೂಮ್ ಇರಲಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ಆ ಪೋಸ್ಟ್ ಏನಿರುತ್ತಲ್ಲ ಅದನ್ನು ಕೇಳ್ಕೊಂಡು ಅದನ್ನ ರೆಸ್ಯೂಮ್ನ ಬಿಲ್ಡ್ ಮಾಡ್ಕೊಳ್ಳಿ. ಈಗಂತೂ ChatGPT ನೀವು ಹಾಕಿದರೆ ಸಾಕು, ಅದಕ್ಕೆ ತಕ್ಕಂಗೆ ರೆಸ್ಯೂಮ್ನ ಬಿಲ್ಡ್ ಮಾಡಿಕೊಡುತ್ತೆ, ಹೌದಾ? ಸೊ ಏನೇನು ಇರಬೇಕಪ್ಪ ಅಂದರೆ ನೀವು ವಾಟ್ಸಪ್ಪಲ್ಲಿ ಕಳಿಸುವಾಗ ಸಬ್ಜೆಕ್ಟ್ ಇರಬೇಕು, ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್, ಯಾವ ಪೋಸ್ಟ್ ನೇಮ್ ಅಂತ ಹಾಕ್ತೀರಾ. ಆಮೇಲೆ ಹಲೋ ಸರ್ ಆರ್ ಮ್ಯಾಮ್, ಅದು ರೆಸ್ಪೆಕ್ಟ್ ಕೊಡೋದು. ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆಸ್ ಆ ಪೋಸ್ಟ್ ನೇಮ್, ಯಾವ ಪೋಸ್ಟಿಗೆ ಹಾಕ್ತಿರಲ್ಲ ಅದು P ರೋಲ್ ಅಲ್ಲ, ರೋಲ್. ಅದು ರೋಲ್ ಆಟ್ ಕಂಪ್ನಿ ನೇಮ್, ಯಾವ ಕಂಪ್ನಿ ನೇಮ್ ಅದು ಟಾಟಾ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್, ಹೌದಾ? ಸೊ ನೀವು ಅಟ್ಯಾಚ್ ಮಾಡಿ ಕಳಿಸಿ, ಅದನ್ನ ಸೆಂಡ್ ಮಾಡಿ. ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಆಗುತ್ತಲ್ಲ ಅದರಲ್ಲಿ ನೀವು ಜಾಯ್ನ್ ಆಗಿ ಇದೇ ಥರ ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು, ಬಾಯ್.